ನೀವು ಮನೆ ಪ್ಲಾನ್ ಮಾಡಬೇಕಾದ್ರೆ ಅಡುಗೆ ಮನೆ ಎಲ್ಲಿ ಬರಬೇಕು, ಎಷ್ಟು ದೊಡ್ಡದು ಬರಬೇಕು, ಅದೇ ರೀತಿ ಲಿವಿಂಗ್ ಏರಿಯಾ ಎಲ್ಲಿ ಬರಬೇಕು, ಬೆಡ್ರೂಮ್ ಯಾವ ರೀತಿ ಬರಬೇಕು ಅನ್ನೋದು ನೋಡ್ತೀರಾ. ಆದರೆ ನಿಮ್ಮ ಮನೆಗಳಲ್ಲಿ ನೀರನ್ನು ಯಾವ ರೀತಿ ಬಳಸಬೇಕು, ಚೇಂಬರ್ ಯಾವ ರೀತಿ ಬರಬೇಕು ಅನ್ನೋದು ಯಾರು ಗಮನಿಸೋದೇ ಇಲ್ಲ. ಸ್ವಲ್ಪ ಯಾಮಾರ್ದ್ರು ಮತ್ತೆ ನಾವು ನೆಲ ಅಗಿಬೇಕಾಗುತ್ತೆ, ಗ್ರಾನೈಟ್ ಹಾಕ್ಬಿಟ್ಟಿರ್ತೀರಿ, ನೆಲ ಅಗಿಬೇಕಾಗುತ್ತೆ, ಪೈಪ್ ಎಲ್ಲ ವೇಸ್ಟ್ ಆಗ್ತದೆ, ನಮ್ಮ ಬಜೆಟ್ ಮೀರುತ್ತೆ ಆಗ. ಹಾಗಾಗಿ ಮನೆ ಕಟ್ಟೋದಕ್ಕಿಂತ ಮುಂಚೆ 5 ನೀರಿನ ಪ್ರಮುಖ ಸ್ಥಳಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ವಿಶೇಷವಾಗಿ ನಮ್ಮ ಮನೆಗಳಲ್ಲಿ ಈಗ ಹೊಸದಾಗಿ ನಾವು ಮನೆ ಪ್ಲ್ಯಾನ್ ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ 5 ಪ್ರಮುಖ ನೀರಿನ ಎಲ್ಲೆಲ್ಲಿ ನೀರನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ 5 ನೀರಿನ ಅಂಶ ಯಾವುದಪ್ಪ ಅಂದರೆ ಬೋರ್ವೆಲ್ಲು, ಸಂಪು, ಫಿಟ್ಟು ಮತ್ತು ಓವರ್ ಹೆಡ್ ಟ್ಯಾಂಕು ಮತ್ತು ಈ ಚೇಂಬರ್ಗಳು ಯಾವ ರೀತಿ ಬರಬೇಕು, ಎಲ್ಲಿ ಬರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಬೋರ್ವೆಲ್. ತುಂಬ ಜನಕ್ಕೆ ಇದೇ ಪ್ರಶ್ನೆ ಇರುತ್ತೆ, ಏನಂದರೆ ಸರ್ ನೀವು ಹೇಳಿದ ಹತ್ರನೇ ನೀರು ಸಿಗಬೇಕಲ್ವ ಅಂತ. ನೋಡಿ, ನಮಗೆ ಭೂಮಿ ಎಲ್ಲಿ ಡೌನ್ ಆಗಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾವುದೇ ರೋಡ್ ಆಗಿರಲಿ ನೋಡಿರಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಯಾವುದೇ ರೋಡ್ ಆದರೂ ಅಷ್ಟೇ, ನಮಗೆ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದಲ್ಲಿ ನೀರಿದ್ದರೆ ಮಾತ್ರ ನಾವು ಬೋರ್ವೆಲ್ನ ಕೊರೆಸ್ಬೇಕಾಗುತ್ತೆ. ನಮಗೆ ಅದು ಬಿಟ್ಟು ನೀವು ಅಗ್ನಿ ಮೂಲೆಯಲ್ಲಿ ಬೋರ್ವೆಲ್ನ ಕೊರೆಸಿದಾಗ ನಮಗೆ ಆರೋಗ್ಯ ಸಮಸ್ಯೆ ಆಗ್ತದೆ, ಆಪ್ರೇಷನ್ಗಳಾಗ್ತದೆ. ಅದೇ ರೀತಿ ದಕ್ಷಿಣದಲ್ಲೂ ಅಷ್ಟೇ, ನಾವು ಬೋರ್ವೆಲ್ನ ಕೊರೆಸಿದಾಗ ಆರೋಗ್ಯ ಸಮಸ್ಯೆ ಆಗ್ತದೆ. ನೈಋತ್ಯದಲ್ಲಿ ಏನಾದರೂ ನಮ್ಮ ಜಾಗದಲ್ಲಿ ಬೋರ್ವೆಲ್ ಇತ್ತು ಅಂದರೆ ಮನೆ ಯಜಮಾನ ಮತ್ತು ಮನೆಯ ಗಂಡು ಮಕ್ಕಳು ಅಳಿಯಂದರಿಗೆ ತೊಂದರೆ ಆಗ್ತದೆ. ಪಶ್ಚಿಮದಲ್ಲೂ ಅಷ್ಟೇ, ಮನೆ ಯಜಮಾನರ ಗಂಡು ಮಕ್ಕಳನ್ನ ಅಳಿಯಂದ್ರನ್ನ ತೋರಿಸ್ತಾ ಇರುತ್ತೆ. ಇನ್ನು ವಾಯುವ್ಯದಲ್ಲಿ ಏನಾದರೂ ನಾವು ಬೋರ್ವೆಲ್ಗಳನ್ನ ಕೊರೆಸಿದಾಗ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಆಗ್ತದೆ, ಹಾರ್ಟ್ ಪ್ರಾಬ್ಲಮ್ ಆಗೋಂಥ ಚಾನ್ಸಸ್ಸು ಮ್ಯಾಕ್ಸಿಮಮ್ ಇರುತ್ತೆ. ನೆಕ್ಸ್ಟ್ ಇನ್ನೇನಿದ್ರು ಉತ್ತರ ಈಶಾನ್ಯದಲ್ಲಿ ನಮಗೆ ಬೋರ್ವೆಲ್ ಬಂದರೆ ತುಂಬ ಉತ್ತಮ. ಮತ್ತು ತುಂಬ ಜನ ಏನು ಮಾಡ್ತೀರಾ, ಬ್ರಹ್ಮಸ್ಥಾನದಲ್ಲಿ ಬೋರ್ವೆಲ್ ತೊಗೊಂಡ್ಬಿಡ್ತೀರಾ. ಬ್ರಹ್ಮಸ್ಥಾನಗಳಲ್ಲಿ ನಾವು ಬೋರ್ವೆಲ್ನ ಕೊರೆಸ್ಬಾರ್ದು, ಇಲ್ಲಿ ಹಳ್ಳ ಆಗಬಾರ್ದು. ತುಂಬ ಜನ ಇನ್ನೂ ಏನು ಮಾಡ್ತಾರೆ ಅಂದರೆ ಫಸ್ಟ್ ಮನೆ ಕೆಲಸ ಹಿಡಿದ್ಬಿಡ್ತೀರಾ, ಆಮೇಲೆ ಬೋರ್ ಪಾಯಿಂಟ್ಗೆ ಅಂತ ಹೋಗ್ತೀರಾ. ಅವಾಗೇನಾಗುತ್ತೆ, ನಮಗೆ ಲಾರಿ ವೆಹಿಕಲ್ ಒಳಗಡೆ ಬರೋಕ್ಕೆ ಕಷ್ಟ ಆಗ್ತಾ ಇರ್ತದೆ. ನೀವು ಬೋರ್ವೆಲ್ ಹಾಕ್ಸಾಗಿದ್ರೆ ಮೊದಲೇ ಹಾಕ್ಸ್ಕೊಳ್ಳಿ. ಅದು ನೀವು ಈ ಮನೆ ಬಜೆಟ್ ಏನಿರುತ್ತಲ್ವ ಆ ಬಜೆಟ್ಗಿಂತ ಜಾಸ್ತಿ ಆಗ್ತಾ ಇರ್ತದೆ. ನೀವು ಮನೆ ಕಟ್ಟೋಕ್ಕಿಂತ ಒಂದು 6 ತಿಂಗಳಿಗೋ ವರ್ಷಕ್ಕೋ ಮುಂಚೆ ಮೊದಲೇ ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಂಡಾಗ ನಮಗೆ ಮನೆ ಬಜೆಟ್ಟಿಂದ ಹೊರಗಡೆ ಇರ್ತದೆ. ಅವಾಗ ನಮಗೆ ಸ್ವಲ್ಪ ಈಸಿ ಆಗ್ತದೆ. ಇಲ್ಲ ನಾವು ಮನೆ ಕಟ್ಟೋವಾಗೆ ಬೋರ್ವೆಲ್ ಹಾಕ್ಸ್ತೀರಿ ಅಂದರೆ ನಿಮಗೆ 3 ರಿಂದ 5 ಲಕ್ಷ 8 ಲಕ್ಷ ಎಕ್ಸ್ಟ್ರಾ ಬಜೆಟ್ ಆಗ್ತಾ ಇರ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮೊದಲೇ ನೀರಿನ ವ್ಯವಸ್ಥೆಗಳು ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಮಗೆ ಸಂಪು ಎಲ್ಲಿ ಬರಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡ್ರಿ. ಪಶ್ಚಿಮದ ರೋಡ್ ಇರೋರು ಅಷ್ಟೇ, ದಕ್ಷಿಣ ರೋಡ್ ಇರೋರು ಅಷ್ಟೇ. ನಿಮ್ಗೆ ಅನುಕೂಲ ಇದೆಯೋ ಇಲ್ವೋ ಭಗವಂತ ಅದೆಲ್ಲ ಕೇಳಲ್ಲ. ನಾವೇನು ಕೊಟ್ಟರೆ ಭಗವಂತ ರಿಟರ್ನ್ ಕೊಡ್ತಾನೆ. ಹಾಗಾಗಿ ನಮಗೆ ಸಂಪು ಎಲ್ಲಿ ಬರಬೇಕು ನೋಡಿರಿ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇದೆಯಲ್ಲ ನೋಡಿ. ನಾನೇನು ಹೇಳ್ತೀನಿ, ಈ ವಾಯುವ್ಯದಿಂದ ಈ ಗೋಡೆ, ಮನೆ ಗೋಡೆ ಏನು ಬಂದಿರುತ್ತೆ ಸ್ಟ್ರೈಟ್ ಹಿಂಗೆ ತೊಗೊಬೋದು. ಅದೇ ರೀತಿ ಅಗ್ನಿ ಮೂಲೆಯಿಂದ ಈಶಾನ್ಯಕ್ಕೆ ಬಂದಿರುತ್ತಲ್ಲ, ಇಲ್ಲಿ ಸ್ಟ್ರೈಟ್ ತೊಗೊಂಡು ಇಲ್ಲಿ ಬೇಕಾದರೂ ಸಂಪ್ ಮಾಡ್ಬೋದು, ಅಥವಾ ಇಲ್ಲಿ ಬೇಕಾದರೂ ಸಂಪ್ ಮಾಡ್ಬೋದು. ಮತ್ತು ಇಲ್ಲಿಂದ ಒಂದು ಲೈನ್ ತೊಗೊತೀವಿ ನಾವು. ಮನೆಯ ಮಧ್ಯ ನೈಋತ್ಯದಿಂದ ಈಶಾನ್ಯಕ್ಕೆ ಒಂದು ಲೈನ್ ತೊಗೊಂಡು, ಇದು ಕಾಂಪೌಂಡ್ಗೆ, ನಮ್ಮ ಕಾಂಪೌಂಡ್ಗೆ ಈಗ ಲೈನ್ ತೊಗೊತೀರಿ ನೋಡಿ. ನೈಋತ್ಯದಿಂದ ಈಶಾನ್ಯನ ಹಾದು ಹೋಗಿ ಮತ್ತು ಕಾಂಪೌಂಡ್ಗೆ ನಮ್ಮ ಸೈಟ್ ಪ್ರಾಪರ್ಟಿ ಈಶಾನ್ಯಕ್ಕೆ ಒಂದು ಲೈನ್ ಹಾಕಿದಾಗ ಈ ಮಧ್ಯಕ್ಕೆ ಸಂಪ್ ಬರಬಾರ್ದು. ಅದರ ಬದಲಾಗಿ ನಿಮ್ಗೆ ಜಾಗ ಇದ್ದರೆ ಈ ಲೈನ್ಗೂ ಟಚ್ ಆಗಬಾರ್ದು. ಅದೇ ರೀತಿ ಇಲ್ಲೂ ಮಾಡ್ಕೊಬೋದು. ಜಾಗ ದೊಡ್ಡದಿದ್ದಾಗ ಅಗ್ನಿ ಮೂಲೆಯಿಂದ ಈಶಾನ್ಯದಿಂದ ನಾವು ಕಾಂಪೌಂಡ್ ತೊಗೊಂಡೋದಾಗ ಆ ಲೈನನ್ನು ಟಚ್ ಮಾಡ್ದಿರ ನಾವು ಸಂಪುಗಳನ್ನ ತೊಗೊಬೋದು. ಒಂದು ಇಲ್ಲೊಂದು ಕೊಟ್ಟಿದ್ದೀನಿ, ಉತ್ತರ ಈಶಾನ್ಯ, ಮತ್ತು ಇಲ್ಲೊಂದು ಈಶಾನ್ಯ, ಮತ್ತು ಇದು ಒಂದು ಈಶಾನ್ಯ. ಈ ಜಾಗದಲ್ಲಿ ಮಾತ್ರ ನಾವು ಸಂಪುಗಳನ್ನ ಮಾಡ್ಕೊಬೇಕು. ತುಂಬ ಜನ ಏನು ಮಾಡ್ತೀರಾ, ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಅಗ್ನಿ ಮೂಲೆಯಲ್ಲಿ ಇಲ್ಲೇ ಮಾಡ್ಕೊಂಬಿಡ್ತೀರಾ, ಪಾರ್ಕಿಂಗ್ ಬಿಟ್ಕೊಂಡ್ಬಿಡ್ತೀರಾ, ಮಾಡ್ಕೊಂಬಿಡ್ತೀರಾ. ಯಾರ್ಯಾರು ಅಗ್ನಿ ಮೂಲೆಯಲ್ಲಿ ಭೂಮಿನ ಡೌನ್ ಮಾಡಿದಿರಿ, ಅದು ಫಿಟ್ ಇರ್ಬೋದು ಅಥವಾ ನಮಗೆ ಬೋರ್ವೆಲ್ ಇರ್ಬೋದು, ಸಂಪ್ ಇರ್ಬೋದು, ಇದೆಲ್ಲ ಆರೋಗ್ಯ ಸಮಸ್ಯೆನ ತೋರಿಸುತ್ತೆ. ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಅಷ್ಟೇ, ಎಲ್ಲ ವಾಯುವ್ಯದಲ್ಲಿ ಇಲ್ಲಿ ಮಾಡ್ಕೊಂಬಿಡ್ತೀರಾ. ಇಲ್ಲಿ ಮುಂದೆ ಜಾಗ ಬಿಡೋದಿಲ್ಲ, ನೀವು 2 ಅಡಿನೋ 3 ಅಡಿನೋ ಬಿಡ್ತೀರಾ. ಸಂಪಿಗೆ ಜಾಗ ಇಲ್ಲ ಅಂದ್ಬಿಟ್ಟು ವಾಯುವ್ಯದಲ್ಲಿ ಮಾಡ್ತೀರಾ. ನೀವು ವಾಯುವ್ಯದಲ್ಲಿ ಯಾವಾಗ ಸಂಪ್ ಮಾಡ್ತೀರಾ ಹಾರ್ಟ್ ಪ್ರಾಬ್ಲಮ್ ಆಗ್ತದೆ, ಹೃದಯಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ಜರುಗ್ತಾ ಇರ್ತವೆ, ಮತ್ತು ಆರೋಗ್ಯ ಸಮಸ್ಯೆನೂ ಜಾಸ್ತಿ ಇರುತ್ತೆ. ಹಾಗಾಗಿ ನಮಗೆ ಸಂಪ್ ಏನಿದ್ರು ಈಶಾನ್ಯದಲ್ಲೇ ಬರಬೇಕು. ಮತ್ತು ನಮಗೆ ಓವರ್ ಹೆಡ್ ಟ್ಯಾಂಕ್ ಯಾವತ್ತು ನೋಡಿ ನಮಗೆ ಸೌತ್ ವೆಸ್ಟ್ ಝೋನಲ್ಲಿ ಬರಬೇಕಿಲ್ಲಿ ಮನೆಯ ಮೇಲೆ. ಇಲ್ಲಿ ಏನಕ್ಕೆ ಅಂದರೆ ಇಲ್ಲಿ ಭಾರ ಇರಬೇಕು, ಎತ್ತರ ಆಗಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರನೇ ನಾವು ಓವರ್ ಹೆಡ್ ಟ್ಯಾಂಕ್ನ ನೈಋತ್ಯ ಮೂಲೆಯಲ್ಲಿ ಇಡ್ತೀರಿ. ಇದಾದಮೇಲೆ ನಮಗೆ ಇನ್ನೂ ಎಲ್ಲಿಡ್ಬೋದಪ್ಪ ಅಂದರೆ ನೋಡಿ,
ವಾಯುವ್ಯದಲ್ಲಿ ಬೇಕಾದರೂ ಓವರ್ ಹೆಡ್ ಟ್ಯಾಂಕ್ ಇಡ್ಬೋದು. ಏನಕ್ಕೆ ಅಂದರೆ ಇಲ್ಲಿ ನೀರು ಉಪಯೋಗಿಸಿದಷ್ಟು ನಮಗೆ ದುಡ್ಡನ್ನು ಉಳಿಸ್ತಾ ಇರ್ತಾರೆ. ನೈಋತ್ಯದಲ್ಲಿ ಇಲ್ಲಿ ಇಟ್ಟರು ನೀವು ಇಲ್ಲಿ ನೀರು ಉಪಯೋಗಿಸಲ್ಲ, ಆಚೆ ಹೋಗ್ತಾ ಇರ್ತದೆ. ಆದರೆ ಇಲ್ಲೊಂದು ಇಟ್ಟರೆ ನಮಗೆ ಒಂದು ಬೋನಸ್ ಪಾಯಿಂಟ್ ಬರ್ತದೆ. ಏನಪ್ಪ ವಿಷಯ ಅಂದರೆ ನಾವು ವಾಯುವ್ಯದಲ್ಲಿ ಬೇಕಾದ್ರೆ ನೀರು ಇಡ್ಬೋದು, ಆದರೆ ಇದಕ್ಕಿಂತ ಎತ್ತರವಾದಂಥ ಇಲ್ಲೊಂದು ಜಿಮ್ ರೂಮು, ಹೋಮ್ ಥಿಯೇಟ್ರು ಇದಕ್ಕಿಂತ ವಾಯುವ್ಯಕ್ಕಿಂತ ಭಾರ ಇರೋ ಅಂಥದ್ದು ನೈಋತ್ಯದಲ್ಲಿ ಇದ್ದಾಗ ನಾವು ಬೇಕಾದರೆ ವಾಯುವ್ಯದಲ್ಲಿ ಇಡ್ಬೋದು. ಯಾವುದೇ ಕಾರಣಕ್ಕೂ ನೈಋತ್ಯಕ್ಕಿಂತ ವಾಯುವ್ಯ ನಾವು ಎತ್ತರಿಸಬಾರ್ದು. ಆದರೆ ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಇದ್ದರೆ ತುಂಬ ಒಳ್ಳೆಯದು. ಅದೇ ರೀತಿ ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಬಂದಾಗ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಓವರ್ ಹೆಡ್ ಟ್ಯಾಂಕ್ಗಿಂತ ಎತ್ತರ ಇರೋಂಥದ್ದು ಏನಾದ್ರೂ ಕ್ರಿಯೇಟ್ ಮಾಡಬೇಕಾಗುತ್ತೆ. ಭಾರನ ನಾವು ನೈಋತ್ಯದಲ್ಲಿ ತೊಗೊಂಡಾಗ ನಮಗೆ ವಾಯುವ್ಯದಲ್ಲೂ ಬೇಕಿದ್ರೆ ನಮಗೆ ಓವರ್ ಹೆಡ್ ಟ್ಯಾಂಕ್ ಬರ್ಬೋದು. ಆದರೆ ನೈಋತ್ಯದಲ್ಲಿ ಬಂದಾಗ ಕೆಲವರು ಏನು ಮಾಡ್ತೀರಾ, ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಕೆಳಗಡೆ ರೂಮ್ ಕೆಳಗಡೆ ವಾಷಿಂಗ್ ಮಿಷಿನೆಲ್ಲ ಇಟ್ಕೊಂಡ್ಬಿಡ್ತೀರಾ. ಇಲ್ಲಿ ನೀರು ಇರ್ಬೋದು, ಪೈಪಲ್ಲಿ ಬೇರೆ ಕಡೆ ಹೋಗಬೇಕೇ ಹೊರತು ನೈಋತ್ಯದಲ್ಲಿ ನಾವು ನೀರನ್ನು ಉಪಯೋಗಿಸ್ಬಾರ್ದು. ಇನ್ನು ನೆಕ್ಸ್ಟ್ ಬರೋದು ನಮಗೆ ಫಿಟ್ಟು. ಎಲ್ಲ ಕಡೆ ಇರಲ್ಲ, ಆದರೆ ಒಂದೊಂದು ಕಡೆ ನಮಗೆ ಬೇಕಾಗುತ್ತೆ, ಒಂದೊಂದು ಕಡೆ ಆಚೆ ಹೋಗುತ್ತೆ, ಗೌರ್ಮೆಂಟ್ದು ಇರುತ್ತೆ, ಎಲ್ಲ ಕಡೆ ಅನುಕೂಲಗಳು ಇರಲ್ಲ. ಅವಾಗ ನಾವು ಏನು ಮಾಡ್ಬೋದು ನೋಡಿ, ನಮ್ಮ ಮನೆಯ ಪೂರ್ವದಿಂದ ಪಶ್ಚಿಮಕ್ಕೆ ಫಸ್ಟ್ ಏನಪ್ಪ ಅಂದರೆ ನಮ್ಮ ಮನೆ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಇರಬೇಕು. ಅವಾಗ ಮಾತ್ರನೇ ನಾವು ಫಿಟ್ನ ಮಾರ್ಕ್ ಮಾಡ್ಕೊಡೋಕ್ಕಾಗೋದು. ಒಂದೊಂದು ಸರಿ ಒಬ್ರು ದೇವ ಮೂಲೆ ಕಟ್ ಮಾಡಿರ್ತಾರೆ, ಒಬ್ರು ಅಗ್ನಿ ಮೂಲೆ ಕಟ್ ಮಾಡಿರ್ತಾರೆ, ಒಬ್ರು ನೈಋತ್ಯ ವಾಯುವ್ಯ ಎಲ್ಲ ಕಟ್ ಮಾಡಿರ್ತೀರ. ಆ ಥರ ಕಟ್ ಮಾಡಿದ್ರೆ ಫಿಟ್ಟನ್ನ ಫಸ್ಟ್ ಆಫ್ ಆಲ್ ನಾವು ಮಾರ್ಕ್ ಮಾಡೋಕ್ಕಾಗಲ್ಲ. ಒಂದು ಎರಡನೇದು ಏನಪ್ಪ ಅಂದರೆ ನಮ್ಮ ಮನೆ ಕೆಲಸ ಎಲ್ಲ ಪೂರ್ತಿ ಮುಗಿದು ಒಂದು ಕೋಟ್ ಪೇಂಟಿಂಗ್ ಆಗಬೇಕು. ಏನಕ್ಕೆ ಅಂದರೆ ನೀವು ಇಲ್ಲಿ ಪ್ಲಾಸ್ಟಿಂಗ್ ಮಾಡ್ತೀರಾ ಅಥವಾ ಟೈಲ್ಸ್ ಹಾಕ್ತೀರಾ, ಇನ್ನೊಂದೇನೋ ಥಿಕ್ನೆಸ್ ಇರೋದು ಏನೇನೋ ಬಂದಿದೆ ಈಗೆಲ್ಲ, ಅದನ್ನೆಲ್ಲ ನೀವು ಹಾಕ್ತೀರಾ ಅಂದಾಗ ನಮಗೆ ಮನೆ ಫಸ್ಟು ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಮೆಜರ್ಮೆಂಟ್ ಅಂತ ಫೈನಲ್ ಆದಾಗ, ಇವಾಗ ಸಪೋಸು ನಮಗೆ ಇಲ್ಲಿಂದ ಇಲ್ಲಿಗೆ 28 ಅಡಿ ಇದೆ ಅಂತ ಇಟ್ಕೊಳ್ಳಿ, ಪೂರ್ವದಿಂದ ಪಶ್ಚಿಮಕ್ಕೆ 14 ಅಡಿಗೆ ನಾವು ಮಾರ್ಕ್ ಮಾಡ್ಕೊಬೇಕು. ನಾವು ಏನು 14 ಅಡಿಯಲ್ಲಿ ಮಾರ್ಕ್ ಮಾಡಿರ್ತೀರಲ್ವ ನೋಡಿ, ಈ ಲೈನ್ ನಮಗೆ ಮ್ಯಾಚ್ ಆಗಬೇಕು. ಈ ಸ್ಟ್ರೈಟು ಇಲ್ಲಿಂದ ಈ ಕಡೆಗೆ ನೀವು 1.5 ಅಡಿ ಹೊಡೆದ್ರೆ, ಅಂದರೆ ಪೂರ್ವಕ್ಕೆ 1.5 ಅಡಿ ಅಗಲ ಹೊಡೆದ್ರೆ ಪಶ್ಚಿಮಕ್ಕೆ 1.5 ಅಡಿ ಅಗಲ ಹೊಡಿಬೇಕು. ಪೂರ್ವಕ್ಕೆ 3 ಅಡಿ ತೊಗೊಂಡ್ರೆ ಪಶ್ಚಿಮಕ್ಕೂ 3 ಅಡಿ ತೊಗೊಬೇಕು. ಈ ಮನೆಯ ಮಧ್ಯಭಾಗ 28 ಅಡಿಯಲ್ಲಿ 14 ಅಡಿ ಏನು ಮಾಡ್ತೀರಲ್ವ, ಈ ಮಧ್ಯಭಾಗ ನಮಗೆ ಫಿಟ್ ಮ್ಯಾಚ್ ಆಗಬೇಕು. ಇದಾದಮೇಲೆ ನಮಗೆ ಇಲ್ಲೆಲ್ಲೋ ನಾವು ಫಿಟ್ ತೊಗೊತೀರಿ ಅಂತ ಇಟ್ಕೊಳ್ಳಿ, ಇಲ್ಲಿಂದ ಇದೇ ಥರ ಪೈಪ್ಲೈನ್ ತೊಗೊಳೋಗಿಲ್ಲ. ಇದೇನಿದ್ರು ಇಲ್ಲಿಗೆ ಬಂದು ಇಲ್ಲೊಂದು ಚೇಂಬರ್ ಮಾಡಿ ಈ ರೀತಿಯೇ ಹೋಗ್ಬೇಕೇ ಹೊರತು ಡೈರೆಕ್ಟ್ ಹಿಂಗೆ ಆಚೆ ತೊಗೊಳೋಂಗಿಲ್ಲ. ಸರ್ ನಮ್ಮದು ಪಶ್ಚಿಮ ರೋಡ್ ಫೇಸಿಂಗು ಈ ಜಾಗ ಬಿಟ್ಟಿಲ್ಲ ಸರ್, ಪೂರ್ವದಲ್ಲೂ ಜಾಗ ಇಲ್ಲ, ಇದು ಬಿಟ್ಟರೆ ನೆಕ್ಸ್ಟ್ ಬಂದು ನಮ್ಗೆ ಏನು ಮಾಡ್ಬೋದು ಸರ್, ಉತ್ತರದಲ್ಲಿ ಇಲ್ಲ. ಓಕೆ, ಈಗ ನಮಗೆ ಅದೇ ರೀತಿ ಉತ್ತರದಿಂದ ದಕ್ಷಿಣಕ್ಕೆ 30 ಅಡಿ ಇದೆ ಅಂತ ಇಟ್ಕೊಳ್ಳೋಣ. ಮನೆ ಮಧ್ಯ ಮಾಡಿ 15 ಅಡಿಯಲ್ಲಿ ಇಲ್ಲಿ ಎಲ್ಲಿ ಬೇಕಾದರೂ ತೊಗೊಬೋದು. ಇದು ಅಷ್ಟೇ, ಡೈರೆಕ್ಟ್ ಇಲ್ಲಿಂದ ತೊಗೊಂಬಂದು ನಾವು ಪೈಪ್ ಲೈನಿಂಗ್ ತೊಗೊಂಡೋಗಾಗಿಲ್ಲ, ಪೂರ್ವ ಮಧ್ಯ ಭಾಗಕ್ಕೆ ತಂದು ಇಲ್ಲೊಂದು ಚೇಂಬರ್ ಮಾಡಿ ಆಮೇಲೆ ನಾವು ತೊಗೊಂಡೋಗ್ಬೋದು. ಸರ್ ಎಷ್ಟು ದೂರದಲ್ಲಿ ಮಾಡ್ಬೋದು, ನಿಮ್ಮ ಮನೆ 1 ಅಡಿ ಬಿಟ್ಟು ಮಾಡಿರಿ, 3 ಅಡಿ ಬಿಟ್ಟು ಮಾಡಿ, 5 ಅಡಿ ಬಿಟ್ಟು ಮಾಡಿ, 20 ಅಡಿ ಬಿಟ್ಟು ಮಾಡಿ, ಆದರೆ ಇದು ಸ್ಟ್ರೈಟೇ ಇರಬೇಕು. ಇಲ್ಲೂ ಅಷ್ಟೇ, ನಮಗೆ ಮನೆ ಹತ್ರದಲ್ಲಾದರೂ ಮಾಡಿ, ನಿಮ್ಮ ಅನುಕೂಲ, ನಿಮ್ಮ ಜಾಗ ಪ್ರಾಪರ್ಟಿ ಯಾವ್ಯಾವ ರೀತಿ ಐತೆ ಅಂತ ನೋಡಿಕೊಂಡು ಇದನ್ನು ಈ ಕಡೆ ಪುಷ್ ಮಾಡಬೇಕು. ಆದರೆ ಸಂಪಿಗಿಂತ ಫಿಟ್ ಡೌನ್ ಆಗಬಾರ್ದು, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈಗ ಸಪೋಸ್ ನಮಗೆ ಪೂರ್ವ ಈಶಾನ್ಯದಲ್ಲಿ ನಮಗೆ ಸಂಪ್ ಬಂದಿದೆ ಅಂತ ಇಟ್ಕೊಳ್ಳಿ, ಉತ್ತರ ಈಶಾನ್ಯದಲ್ಲಿ ಅನುಕೂಲ ಇದ್ದರೆ ನಾವು ಫಿಟ್ನ ಮಾಡ್ಕೊಬೋದು, ಇಲ್ಲ ಅನುಕೂಲ ಇಲ್ಲ ಅಂದರೆ ಇಲ್ಲೂ ಮಾಡ್ಕೊಬೋದು. ಅದೇ ರೀತಿ ಉತ್ತರ ಈಶಾನ್ಯದಲ್ಲಿ ಏನಾದರೂ ನಮಗೆ ಸಂಪ್ ಬಂದರೆ ಪೂರ್ವದಲ್ಲಿ ಮಾಡ್ಕೊಬೋದು. ಏನಕ್ಕೆ ಅಂದರೆ ಫಿಟ್ಟು ಮತ್ತು ಸಂಪು ಹತ್ತತ್ರ ಇದ್ದರೆ ಸ್ವಲ್ಪ ಕಸಿಬಿಸಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇನ್ನು ಕೆಲವರು ಹೇಳ್ತಾರೆ ಸರ್ ನಾನು ರೋಡಲ್ಲಿ ಹೊಡೆದ್ಬಿಟ್ಟಿದ್ದೀನಿ ಅಂತ, ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ರೋಡಲ್ಲಿ ಹೊಡಿತಾರೆ. ನೋಡಿ, ರೋಡಲ್ಲಿ ಹೊಡೆದ್ರು ನಿಮ್ಮದೇ, ಯಾಕೆಂದರೆ ಅದು ಗೌರ್ಮೆಂಟ್ ಪ್ರಾಪರ್ಟಿ ಆಗಿದ್ರು ಈಗ ನೀವು ಹೊಡೆದಿರ್ತಕ್ಕಂಥ ಫಿಟ್ ಏನಿದೆಯಲ್ಲ, ಯಾವುದಾದ್ರೂ ಒಂದು ದೊಡ್ಡದು ವೆಹಿಕಲ್ಲು ಲಾರಿ ಯಾವುದಾದ್ರೂ ಹೋದಾಗ ಅಲ್ಲಿ ಕುಸಿದ್ರೆ ಯಾರು ಕೇಳೋದು, ನೀವೇ ಅಲ್ವಾ ಕೇಳೋದು, ಕಟ್ಕೊಡಪ್ಪ ಅಂತ ಕೇಳ್ತೀರಾ. ರೋಡಲ್ಲಿದ್ದರೂ ನಮ್ಮದೇ ಲೆಕ್ಕ, ವಾಯುವ್ಯ ಓಲಾಯ್ತಾ ಆರ್ಟ್ ಪ್ರಾಬ್ಲಮ್ ಆಗ್ತದೆ. 1-2 ದಿನ ಲೇಟ್ ಆಗ್ಬೋದು ಅಷ್ಟೇ, ಆದರೆ ಬಂದೇ ಬರ್ತದೆ ಪ್ರಾಬ್ಲಮ್ಮು. ಇದು ನಮ್ಮ ಪ್ರಾಪರ್ಟಿ, ಇದು ಗೌರ್ಮೆಂಟ್ ಪ್ರಾಪರ್ಟಿ ಆದ್ರೂ ಇಲ್ಲಿ ನಾವೇ ಅಲ್ವಾ ಓಲ್ ಮಾಡಿರೋದು. ಅದೇ ರೀತಿ ಉತ್ತರದಲ್ಲಿ ಇರ್ತಕ್ಕಂಥ ಯಾವುದೇ ರೋಡ್ ಫೇಸಿಂಗ್ ಇರಲಿ ನಾನು ಕೇಳಲ್ಲ, ಅದು ನೀವು ಎಲ್ಲಿ ನೀವು ದೋಷ ಮಾಡ್ಕೊತೀರಾ, ರೋಡಲ್ಲಿ ಹೊಡೆದ್ಬಿಟ್ಟು ನಮ್ದಲ್ಲ ಸರ್ ಅಂತ ಹೇಳ್ತೀರಾ. ಆದರೆ ಇದನ್ನು ಡ್ಯಾಮೇಜ್ ಮಾಡಿದಾಗ ಕೇಳೋರು ನೀವೇ ಆಗಿರೋದ್ರಿಂದ ಇದು ಟೋಟಲ್ ನಿಮ್ಮದೇ. 3 ತಿಂಗಳಿಗೆ ಬರೋ ಅಂಥ ನೆಗೆಟಿವು ನಮಗೆ 6 ತಿಂಗಳಿಗೆ ಬರುತ್ತೆ ಅಷ್ಟೇ. 3 ತಿಂಗಳು ಪೋಸ್ಟ್ಮೆನ್ ಆಗುತ್ತೆ, ಆದರೆ ಖಂಡಿತ ಬರುತ್ತೆ. ಉತ್ತರ ಮಧ್ಯಭಾಗ ಪೂರ್ವ ಮಧ್ಯಭಾಗದಲ್ಲಿ ಮಾತ್ರನೇ ತೊಗೊಬೇಕು. ಅದು ನಿಮ್ಮ ಅನುಕೂಲ ಇರಲಿ ಇಲ್ದಿರೋ ಹೋಗಲಿ. ನನಗೆ ಫೋನ್ ಮಾಡ್ತಾರೆ ವಿಡಿಯೋ ನೋಡ್ಬಿಟ್ಟು, ಸರ್ ನಮ್ಗೆ ಅಲ್ಲಿ ಜಾಗನೇ ಇಲ್ವಲ್ಲ ಸರ್ ಅಂತ. ಜಾಗ ಬಿಟ್ಟು ಕಟ್ಕೊಬೇಕಾಗಿತ್ತು, ನೀವು ಮಾಡಿರೋ ತಪ್ಪು, ಅದಕ್ಕೆ ಪನಿಷ್ಮೆಂಟ್ ನೀವೇ ಕಟ್ಟಬೇಕು. ಭಗವಂತ ಒಂದು ಚಾಟಿ ತೊಗೊಂಡು ಹೊಡೆದಾಗ ಅವಾಗ ನೋಡ್ಕೊತೀರ. ಅದರ ಬದಲಾಗಿ ಮನೆ ಮಾಡೋದಕ್ಕಿಂತ ಮುಂಚೆ ಇವನ್ನೆಲ್ಲ ಗಮನಕ್ಕೆ ತೊಗೊಳ್ಳಿ. ಫಿಟ್ಟನ್ನು ಗಮನಕ್ಕೆ ತೊಗೊಳಲ್ಲ, ಲಾಸ್ಟಾಗಿ ನೋಡ್ಕೊಳ್ಳೋಣ ಅಂತ ಮನೆ ಕಟ್ತಾ ಇರ್ತೀರ. ಇಲ್ಲೂ 1.5 ಅಡಿ ಬಿಟ್ಟಿರ್ತೀರ, ಇಲ್ಲೂ 1.5 ಅಡಿ ಬಿಟ್ಟಿರ್ತೀರ, ಪಶ್ಚಿಮ ದಕ್ಷಿಣ ಜಾಸ್ತಿ ಬಿಟ್ಟಿರ್ತೀರ, ಇಲ್ಲಿ ಫಿಟ್ಟು ಮಾಡೋಂಗಿಲ್ಲ, ಸಂಪು ಮಾಡೋಂಗಿಲ್ಲ. ಆ ರೀತಿ ಮಾಡಿಬಿಟ್ಟು ನಿಮ್ಮ ಮನೇನ, ನಿಮ್ಮ ಮಕ್ಕಳ ಭವಿಷ್ಯನ ನೀವೇ ಕೆಡಿಸ್ತೀರ.
ಮತ್ತು ನಮಗೆ ಗೌರ್ಮೆಂಟ್ದು ಇದೆ ಸರ್ ಆಚೆ ಹೋಗುತ್ತೆ ಅಂದಾಗೂ ಅಷ್ಟೇ ಪೂರ್ವ ಮಧ್ಯಭಾಗದಿಂದ ಆಚೆ ತೊಗೊಂಡೋಗ್ಬೇಕು ನಾವು. ಇಲ್ಲಿ ಎಲ್ಲ ಹತ್ರ ಇದೆ ಹಿಂಗೆ ತೊಗೊಂಡೋಗಿಲ್ಲ, ಅದೇ ರೀತಿ ಉತ್ತರ ಮಧ್ಯಭಾಗದಿಂದ ನಾವು ರೋಡ್ ಇಳಿಸ್ಕೊಬೇಕಾಗುತ್ತೆ. ಪೈಪ್ಲೈನು ಇಳಿಸ್ಕೊಂಡಾಗ ನಮಗೆ ಅದು ಪೂರ್ತಿ ಪ್ರಮಾಣದ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ. ಪಶ್ಚಿಮ ಮತ್ತು ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಏನು ಮಾಡ್ಬೋದು, ಮಧ್ಯಭಾಗ ಕಾರ್ನರ್ಗಳು ಕೊಡಬೇಡಿ, ಈ ಮಧ್ಯಭಾಗ ದಕ್ಷಿಣ ಮಧ್ಯಭಾಗ ಅಥವಾ ಪಶ್ಚಿಮ ಮಧ್ಯಭಾಗ, ವಾಯುವ್ಯನೂ ಬೇಡ ನೈಋತ್ಯನೂ ಬೇಡ, ಅಲ್ಲಿಂದ ಪೈಪ್ಲೈನ್ ಆಚೆ ತೊಗೊಳ್ಳಿ. ಆ ಪೈಪ್ಲೈನ್ಗೆ 3 ಲೇಯರ್ ಕಾಪರ್ ಬರುತ್ತೆ, 1 ಇಂಚ್ ಅಗಲ 1.5 ಇಂಚ್ ಅಗಲದ ಕಾಪರ್ ಬರುತ್ತೆ. ಅದು ಹಾರ್ಡ್ವೇರ್ ಅಂಗಡಿಗಳಿಗೆ ಸಿಗುತ್ತೆ ನಿಮಗೆ. ಆ 3 ಲೇಯರು ಬುಗುರಿಗೆ ನಾವು ಚಾಟಿ ಸುತ್ತದಾಗೆ ಒಂದ್ರ ಪಕ್ಕ ಒಂದು 3 ಲೇಯರು ನೀವು ಏನು ಟಾಯ್ಲೆಟ್ ರೂಮ್ದು ಪೈಪ್ ಆಚೆ ಹೋಗುತ್ತಲ್ವ ಅದಕ್ಕೆ ಸುತ್ತಬೇಕಾಗುತ್ತೆ. ಅದು ನಮಗೆ ಕಾಪರ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ತೊಗೊಂಬಂದು ಮತ್ತೆ ನೀವು 3 ವರ್ಷಕ್ಕೊಂದ್ಸರಿ ಚೆಕ್ ಮಾಡ್ಕೊಬೇಕು. ಏನಕ್ಕೆ, ಅದು ಮಣ್ಣಲ್ಲಿ ಇರುತ್ತಲ್ವ, ರೆಸ್ಟ್ ಹಿಡಿದು ಬಿಡುತ್ತೆ. 3 ವರ್ಷಕ್ಕೊಂದ್ಸರಿ ಚೆಕ್ ಮಾಡ್ಕೊತಾ ಇರಬೇಕು. ಯಾವಾಗ ಅದು ಕ್ವಾಲಿಟಿ ಕೆಟ್ಟೋಗುತ್ತೆ ಆ ಕಾಪರು, ಆವಾಗ ಬೇರೆದನ್ನು ಬದಲಿಸ್ತಾ ಇರಬೇಕು. ಇದು ನಾವು ಲೈಫ್ ಟೈಮ್ ಮಾಡಬೇಕಾಗುತ್ತೆ. ಇನ್ನು 5ನೇದು ಡ್ರೈನೇಜ್ ನೀರು ಯಾವ ಕಡೆಯಿಂದ ಹೋಗ್ಬೇಕಂತ. ಫಸ್ಟ್ ಏನಪ್ಪ ಅಂದರೆ ನಮಗೆ ಮನೆ ಮೇಲೆ ಬಟ್ಟೆ ಒಗೆಯೋದೇನಾದರೂ ಇದ್ದರೆ ಅಥವಾ ಮಳೆ ನೀರು ಬಂದರೆ ಆ ನೀರು ಪೂರ್ವದಿಂದ ನಮಗೆ ಕೆಳಗಡೆಗೆ ಬರಬೇಕು ಅಥವಾ ಉತ್ತರದಿಂದ ಬರಬೇಕು. ನೋಡಿ, ಇಲ್ಲೊಂದು ಪೈಪು ಪೂರ್ವದಲ್ಲಿ ಎಲ್ಲಾದರೂ ಒಂದು ಪೈಪು ಅಥವಾ ಇಲ್ಲೊಂದು 2 ಆಯ್ತಲ್ವಾ, ಉತ್ತರದಿಂದ ಒಂದು 2 ಪೈಪ್ ಕೊಟ್ಟಾಗ ನಮಗೆ ಪೂರ್ವ ಮತ್ತು ಉತ್ತರ ತಗ್ಗಾದಂಗೆ ಆಗುತ್ತೆ. ಪೂರ್ವದ ಕಡೆಗೆ ನೀರು ಹರಿಯುತ್ತೆ, ಇಲ್ಲೂ ಅಷ್ಟೇ ಉತ್ತರದ ಕಡೆಗೆ ನೀರು ಹರಿಯುತ್ತೆ. ಪಶ್ಚಿಮ ದಕ್ಷಿಣ ಕಡೆಗೆ ನಾವು ನೀರನ್ನು ಹರಿಸಬಾರ್ದು. ಹಾಗಾಗಿ ನಾವು ಮಳೆ ನೀರನ್ನು ಪೂರ್ವ ಮತ್ತು ಉತ್ತರದ ಕಡೆಯಿಂದ ಕೆಳಗಡೆ ಇಳಿಸ್ಕೊಬೇಕು. ಇನ್ನು ಉಳಿದಿದ್ದು ಇಲ್ಲೇನು ಟಾಯ್ಲೆಟ್ ರೂಮ್ಗಳೆಲ್ಲ ಬರುತ್ತೆ, ಸ್ನಾನ ಮನೆ ಎಲ್ಲ ಬರುತ್ತಲ್ವ, ಅವೆಲ್ಲ ನಮಗೆ ದಕ್ಷಿಣ ಪಶ್ಚಿಮದಿಂದ ಇಳಿದ್ರೂ ನಡೆಯುತ್ತೆ. ಆದರೆ ಮಳೆ ನೀರು ಏನಕ್ಕೆ ಅಂದರೆ ನಾವು ಸ್ಲೋಪ್ ಉತ್ತರ ಕೊಟ್ಟಂಗೆ ಆಗುತ್ತೆ, ಪೂರ್ವಕ್ಕೆ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ನಾವು ಪೂರ್ವ ಮತ್ತು ಉತ್ತರನ ತುಂಬ ಚೆನ್ನಾಗಿ ಬಳಸ್ಕೊಬೇಕು. ಇದಾದಮೇಲೆ ಟೋಟಲ್ ಸರ್ ನಮ್ಮ ಮನೆ ನೀರು ಎಲ್ಲಿಂದ ಹೊರಗಡೆ ಹೋಗಬೇಕು ಅಂತ ನೋಡಿ. ಯಾವುದೇ ರೋಡ್ ಫೇಸಿಂಗ್ ಆಗಿರಲಿ, ಉತ್ತರ ಮಧ್ಯಭಾಗದಿಂದ ಹಿಡಿದು ಈಶಾನ್ಯ ತನಕ ಎಲ್ಲಿ ಬೇಕಾದರೂ ಆಚೆ ಹೋಗ್ಬೋದು. ಯಾವುದು ಸ್ನಾನ ಮಾಡಿದ ನೀರು, ಪಾತ್ರೆ ತೊಳೆದಿದ್ದ ನೀರು, ಬಟ್ಟೆ ಒಗೆದಿದ್ದ ನೀರು ಮತ್ತು ಮಳೆ ನೀರು ಇಷ್ಟನ್ನು ನಮಗೆ ಉತ್ತರ ಮಧ್ಯಭಾಗದಿಂದ ಈಶಾನ್ಯದಲ್ಲಿ ಹೋಗ್ಬೋದು. ನೆಕ್ಸ್ಟ್ ಬಂದು ನಮಗೆ ಪೂರ್ವ ಮಧ್ಯಭಾಗದಿಂದ ಈಶಾನ್ಯದಲ್ಲಿ ನಮಗೆ ಎಲ್ಲಿ ಬೇಕಾದರೂ ನಾವು ಪೈಪ್ಲೈನನ್ನು ಆಚೆಗೆ ಕೊಡ್ಬೋದು, ಅದು ದೋಷ ಆಗಲ್ಲ. ಸರ್ ನಮ್ಮದು ಪಶ್ಚಿಮ ರೋಡ್ ಇದೆ, ದಕ್ಷಿಣ ರೋಡ್ ಇದೆ, ಏನು ಮಾಡೋದು? ಏನು ಮಾಡಬೇಕಂದ್ರೆ ಟೋಟಲ್ ನೀರನ್ನು ಫಸ್ಟ್ ನಾವು ಮನೆಯ ಈಶಾನ್ಯಕ್ಕೆ ತರಬೇಕು. ನಮ್ಮ ಪ್ರಾಪರ್ಟಿ ಏನೈತೆ ನಮ್ಮ ಸೈಟು ಈಶಾನ್ಯಕ್ಕೆ ತೊಗೊಂಬರ್ಬೇಕು. ಇದು ನಾನು ಹೇಳ್ತಾ ಇದ್ದೀನಿ, ಇದು ಕಮೋಡ್ ನೀರಲ್ಲ, ಟಾಯ್ಲೆಟ್ ರೂಮ್ದಲ್ಲ. ಇದು ನಾನು ಹೇಳ್ತಾ ಇರೋದು ಪಾತ್ರೆ ತೊಳೆದಿರೋದು, ಸ್ನಾನ ಮಾಡಿರೋದು, ನೀವೇನಾದರೂ ಬಟ್ಟೆ ಒಗೆದಿರೋದು ಮತ್ತು ಪಾತ್ರೆ. ಇದಾದಮೇಲೆ ಮಳೆ ನೀರು, ಮನೇಲಿ ನೀವು ಯಾವುದೇ ನೀರು ಉಪಯೋಗಿಸ್ರಿ, ಆ ನೀರನ್ನು ದಕ್ಷಿಣ ಮತ್ತು ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಟೋಟಲ್ ಫಸ್ಟ್ ನಾವು ಈಶಾನ್ಯಕ್ಕೆ ತೊಗೊಂಬರ್ಬೇಕು. ಒಂದು ಲೈನು ಪೈಪಲ್ಲಿ ತೊಗೊಂಬಂದು ಇಲ್ಲೊಂದು ಚೇಂಬರ್ ಮಾಡಿ, ಚೇಂಬರಲ್ಲಿ ಡಂಪ್ ಮಾಡಿ, ಅಲ್ಲಿಂದ ನಾವು ದಕ್ಷಿಣಕ್ಕೆ ಅಥವಾ ಪಶ್ಚಿಮಕ್ಕೆ ರಿಟರ್ನ್ ಮಾಡಬೇಕು. ಎಲ್ಲ ನೀರು ಈಶಾನ್ಯಕ್ಕೆ ಬಂದು ಆಚೆ ಹೋಗಬೇಕು. ನಾವು ದಕ್ಷಿಣ ರೋಡ್ ಫೇಸಿಂಗ್ ಇದೆ ಅಂತ ಇಲ್ಲೇ ಕೊಟ್ಟಾಗ ನಿಮಗೆ ಆರೋಗ್ಯ ಸಮಸ್ಯೆ ಬರ್ತದೆ, ಖರ್ಚು ಜಾಸ್ತಿ ಬರ್ತಾ ಇರ್ತದೆ, ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗ್ತದೆ. ಅದೇ ರೀತಿ ವಾಯುವ್ಯದಲ್ಲಿ ಕೊಟ್ಟಾಗ ಆಚೆಗೆ ನಮಗೆ ದುಡ್ಡು ನಿಲ್ಲಲ್ಲ, ಯಥೇಚ್ಛವಾಗಿ ಖರ್ಚಾಗ್ತಾ ಇರ್ತದೆ. ನೀವು 10 ರೂಪಾಯಿ ಸಂಪಾದನೆ ಮಾಡಿದ್ರೆ 12 ರೂಪಾಯಿ ಖರ್ಚನ್ನು ತೋರಿಸುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ನಿಮ್ಮ ನೀರುಗಳನ್ನ ಎಲ್ಲೆಲ್ಲಿ ಆಚೆ ಬಿಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಬಳಸ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ, ನಿಮ್ಮ ಸೈಟಲ್ಲಿ ಈ 5 ನೀರುಗಳು ಎಲ್ಲೆಲ್ಲಿ ಉಪಯೋಗಿಸ್ಬೇಕು, ಯಾವ್ಯಾವ ಪಾಯಿಂಟಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇದಾದಮೇಲೆ ನಮಗೆ ಚೇಂಬರ್ಗಳು ಚಿಕ್ಕ ಚಿಕ್ಕದ ಬರ್ತದೆ. ತುಂಬ ಜನಕ್ಕೆ ಚೇಂಬರು ಫಿಟ್ಗೆ ಅರ್ಥ ಗೊತ್ತಿಲ್ಲ, ನನಗೆ ಫೋನ್ ಮಾಡಿ ಕನ್ಫ್ಯೂಸ್ ಮಾಡ್ತಾರೆ. ನೀವು ಕನ್ಫ್ಯೂಸ್ ಆಗ್ತೀರಾ, ನನಗೂ ಕನ್ಫ್ಯೂಸ್ ಮಾಡ್ತೀರಾ. ಫಿಟ್ ಅಂದರೆ ನಮಗೆ 5 ಅಡಿನೋ 6 ಅಡಿನೋ 10 ಅಡಿನೋ ಆಳ ಇಳಿಯುತ್ತೆ. ಅದು ಕಮ್ಮೋಡಿಂದ ಹೋಗ್ತಕ್ಕಂಥ ನೀರು ಡಂಪ್ ಆಗೋದನ್ನು ಫಿಟ್ ಅಂತಾರೆ. ಚೇಂಬರ್ ಅಂದರೆ ಬರೀ 1 ಇಂದ 1.5 ಅಡಿ ಹಳ್ಳ ಇರ್ತದೆ. ಎಲ್ಲರೂ ಏನು ಮಾಡ್ತಾರೆ, ಈ ಕಾರ್ನರ್ಗಳಲ್ಲಿ ಮಾಡ್ತಾರೆ. ನೈಋತ್ಯದಲ್ಲಿ ಮುಂಚೆ ಎಲ್ಲ ನಾವು ಅದೇ ಥರನೇ ಹೇಳ್ತಾ ಇದ್ರಿ, ಆದರೆ ಈಗ ಅಪ್ಡೇಟ್ ಆಗ್ತಾ ಇದ್ದೀರಿ. ನೈಋತ್ಯದಿಂದ ಈ ಕಡೆಗೆ 2 ಅಡಿನೋ ಅಥವಾ ಈ ಕಡೆ 2 ಅಡಿನೋ ಇಲ್ಲಿ ವಾಯುವ್ಯ ಕಾರ್ನರ್ ತಪ್ಪಿಸಿ ಕೊಡ್ತಾ ಇದ್ದೀರಿ. ಏನಕ್ಕೆ ಅಂದರೆ ಕಾರ್ನರ್ ಹಳ್ಳ ಆಗಬಾರ್ದು ಅಂತ. ನೋಡಿ, ಈ ಥರ ಈ ಅಗ್ನಿಮೂಲೆಗೆ ಆಗೋ ಬದಲು ಆ ಕಡೆಗೆ ಒಂದು ಈ ಕಡೆಗೆ ಒಂದು ಕೊಟ್ಟಾಗ ನಮಗೆ ಕಾರ್ನರ್ಗಳಲ್ಲಿ ಓಲು ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈಗ ಈ ಅಪ್ಡೇಟ್ನ ಮಾಡ್ಕೊತಾ ಇದ್ದೀರಿ. ಇನ್ನು ನಿಮ್ಮ ಮನೆಗಳಲ್ಲಿ ಈಗ ಆಲ್ರೆಡಿ ಸರ್ ಯಾವ ಕಡೆ ಮಾಡಿದ್ದೀರ ನೀವು ಫಿಟ್ಟು, ಅದೇ ರೀತಿ ಸಂಪು ಕೆಲವರು ವಾಯುವ್ಯದಲ್ಲಿ ಮಾಡಿರ್ತೀರ, ಅಗ್ನಿಮೂಲೆಯಲ್ಲಿ ಮಾಡಿರ್ತೀರ. ನಿಮ್ಮ ಮನೆಗಳಲ್ಲಿ ಯಾವ ಮೂಲೆಗಳಲ್ಲಿ ಸಂಪಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಯಾಕೆಂದರೆ ಒಬ್ರಿಗೊಬ್ರು ಚರ್ಚೆ ಮಾಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಪರಿಹಾರ ಸಿಗಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಚರ್ಚೆ ಮಾಡಬೇಕಾಗುತ್ತೆ.
ಎಲ್ಲೆಲ್ಲಿ ಸಂಪ್ ಮಾಡಿದ್ದೀರಾ, ಬೋರ್ವೆಲ್ ರಾಂಗ್ ಮಾಡಿಬಿಟ್ಟಿದ್ದೀರಲ್ವ, ಎಲ್ಲಿ ನಿಮ್ಮ ಸೈಟಲ್ಲಿ ಎಲ್ಲಿ ಮಾಡಿದ್ದೀರಾ, ಅದು ಅಪ್ಪ ಮಾಡಿಸ್ಬಿಟ್ಟಿದ್ದಾರೆ ಸರ್ ಅಂತ ಹೇಳ್ತಾರೆ, ನಮ್ಮ ಯಜಮಾನರು ಸರ್ ಮಾಡಿಸಿದ್ದಾರೆ ಗೊತ್ತಿಲ್ಲ ಸರ್ ಅಂತಾರೆ. ಎಲ್ಲೆಲ್ಲಿ ಬೋರ್ವೆಲ್ ಇದೆ, ಎಲ್ಲಿ ಸಂಪಿದೆ ನಿಮ್ಮ ಸೈಟ್ಗಳಲ್ಲಿ, ನೀವು ನಿಮ್ಮ ಮನೆಗಳಲ್ಲಿ ಸಂಪ್ ಆಗ್ಬೋದು, ಬೋರ್ವೆಲ್ ಆಗ್ಬೋದು, ಎಲ್ಲಿ ಬಂದಿದೆ ಅಂತ ಹಂಚ್ಕೊಂಡಾಗ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ನೀವು ಅಲ್ಲಿ ಕಮೆಂಟ್ಸಲ್ಲಿ ಹಾಕಿದಾಗ ತುಂಬ ಜನಕ್ಕೆ ಅದು ಜ್ಞಾನೋದಯ ಆಗ್ತದೆ. ಹೌದಪ್ಪ ನೋಡ್ರಿ ಅವ್ರಿಗೆ ತೊಂದರೆ ಆಗಿದೆ, ನಮಗಾಗಿದ್ದಂಥ ಕಷ್ಟ ಇನ್ನೊಬ್ರಿಗೆ ಆಗೋದು ಬೇಡ. ಹಾಗಾಗಿ ನೀವು ಕಮೆಂಟ್ಸಲ್ಲಿ ತಿಳಿಸಿ ಎಲ್ಲಿ ಫಿಟ್ ಮಾಡಿದ್ದೀರಾ, ಎಲ್ಲಿ ಪೈಪ್ಲೈನ್ ಆಚೆ ತೊಗೊಂಡೋಗಿದ್ದೀರಾ, ಆಲ್ರೆಡಿ ಬೋರ್ ಹಾಕ್ಬಿಟ್ಟಿದ್ದೀರಾ, ಎಲ್ಲಿದೆ ಬೋರ್ವೆಲು, ಎಲ್ಲ ನೀವು ಹಂಚ್ಕೊಂಡಾಗ ನಾವೆಲ್ಲ ಸೇರಿ ಚರ್ಚೆ ಮಾಡಿದಾಗ ಒಂದು ಒಳ್ಳೆ ಪರಿಹಾರ ಕಂಡುಕೊಳ್ಳೋಕೆ ಇದೊಂದು ವೇದಿಕೆ ಆಗ್ತದೆ. ಇಷ್ಟು ಹೇಳ್ತಾ ನಿಮಗೆ ಇನ್ನೂ ಏನಾದರೂ ಬೇರೆ ರೀತಿ ವಿಡಿಯೋ ಬೇಕಾದರೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಸ್ ಅದು ನ್ಯಾಯಯುತವಾಗಿದ್ದರೆ, ತುಂಬ ಜನ ಅದನ್ನೇ ಕೇಳ್ತಾ ಇದ್ದಾರೆ, ನಾವು ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಮನೆ ಕಟ್ತಾ ಇದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಮನೆ ಕಟ್ಟಬೇಕು ಅಂತ ಇರ್ತಾರಲ್ವ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿದಾಗ, ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಮಳೆ ನೀರು ಕೆಳಗಡೆ ಇಳಿಸೋದೇ ತುಂಬ ಜನಕ್ಕೆ ಗೊತ್ತೇ ಇಲ್ಲ, ಯಾವ ಕಡೆ ಇರುತ್ತೋ ಜಾಗ ಆ ಕಡೆ ಕೆಳಗಡೆ ಇಳಿಸ್ತಾ ಇರ್ತಾರೆ. ಈಗ ಅವರೊಬ್ಬರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ ಆಗುತ್ತೆ. ನಮ್ಮ ಜೊತೆಲಿ ಎಲ್ಲರೂ ಚೆನ್ನಾಗಿದ್ದಾಗ ಒಳ್ಳೆ ಸಮಾಜನ ಸೃಷ್ಟಿ ಮಾಡ್ಬೋದು ನಾವು. ಹಾಗಾಗಿ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ.